ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಪ್ರತಿ ಮುಂಜಾನೆಯು ನಿಮಗೆ ಹೊಸದನ್ನ ಸಾಧಿಸಲು ಒಂದು ಅವಕಾಶವನ್ನ ನೀಡುತ್ತದೆ. ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸತ್ಯವೋ, ನಿಮ್ಮ ಕಠಿಣ ಪರಿಶ್ರಮದ ನಂತರ ಯಶಸ್ಸು ದೊರೆಯುವುದು ಅಷ್ಟೇ ಸತ್ಯ. ಸೋಲನ್ನ ಕಂಡು ಎದೆಗುಂದಬೇಡಿ, ಅದು ನಿಮ್ಮನ್ನ ಗೆಲುವಿನ ಹತ್ತಿರಕ್ಕೆ ಕೊಂಡೊಯ್ಯುವಂತಹ ಮೆಟ್ಟಲು ಮಾತ್ರ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ಅದನ್ನ ಆತ್ಮವಿಶ್ವಾಸದಿಂದ ಸ್ವೀಕರಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾದಂತಹ ದಿನವಾಗಿದ್ದು, ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದೆ. ಇಂದು ಶುಕ್ರವಾರವಾಗಿರುವುದರಿಂದ ಕಲಾತ್ಮಕ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರಿಗಳಿಗೆ ವಿಶೇಷ ಲಾಭವೂ ಕೂಡ ಇರುವಂತದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅದೃಷ್ಟವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ದೊರೆಯಬಹುದು. ಆದರೂ ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಆಚರಣೆಗಾಗಿ ಹಣ ಖರ್ಚು ಆಗುವಂತಹ ಸಂಭವವಿದೆ. ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು, ಒಂದು ಸಣ್ಣ ಪ್ರವಾಸ ಅಥವಾ ಹೊರಗಿನ ಭೋಜನಕ್ಕೆ ಹೋಗುವಂತಹ ಪ್ಲಾನ್ ಅನ್ನ ಮಾಡುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಹಿರಿಯರೊಂದಿಗೆ ಚರ್ಚೆ ನಡೆಸಲು ಇದು ಒಳ್ಳೆಯ ಸಮಯ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ, ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಂಜೆಯ ವೇಳೆಗೆ ಸಣ್ಣ ಪ್ರಮಾಣದ ತಲೆನೋವಾಗಿರಬಹುದು ಅಥವಾ ಕಣ್ಣಿನ ಆಯಾಸ ಕೂಡ ಕಾಣಬಹುದಾದಂತಹ ದಿನ. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ತಾಜಾ ಹಣ್ಣುಗಳ ಸೇವನೆಗೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಪರಿಹಾರವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ. ಇಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಪ್ರಗತಿ ಉಂಟಾಗುವಂತದ್ದನ್ನ ನೀವು ನೋಡುವಂತಹ ದಿನ. ಇನ್ನು ಶುಕ್ರನ ಮಂತ್ರವನ್ನ ಪಠಣ ಮಾಡಬೇಕಾಗುತ್ತೆ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ ಹೆಚ್ಚಿಸುವಂತದ್ದು. ಇನ್ನು ದಾನವನ್ನ ಮಾಡುವಂತದ್ದು. ನಿರ್ಗತಿಕರಿಗಾಗಿರಬಹುದು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಅಥವಾ ಅಕ್ಕಿಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಹಸುವಿನ ಸೇವೆಯನ್ನ ಮಾಡಬೇಕಾಗುತ್ತೆ. ಸಕಾರಾತ್ಮಕ ಶಕ್ತಿಗಾಗಿ ಗೋವಿಗೆ ಸ್ವಲ್ಪ ಬೆಲ್ಲ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸಿದರೆ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುವಂತದ್ದಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಲೇಬೇಕು. ವೃಷಭರಾಶಿಯವರಿಗೆ ತಾಳ್ಮೆ ಎನ್ನುವುದು ಕೇವಲ ಕಾಯುವಿಕೆಯಲ್ಲ, ಕಾಯುವ ಸಮಯದಲ್ಲಿ ನಾವು ಇಟ್ಟುಕೊಳ್ಳುವಂತಹ ಸಕಾರಾತ್ಮಕ ದೃಷ್ಟಿಕೋನ. ವೃಷಭರಾಶಿಯವರ ಸ್ಥಿರತೆಯೇ ಅವರ ಅತಿ ದೊಡ್ಡದಾದಂತಹ ಶಕ್ತಿ. ಮರವು ಹೂ ಬಿಡಲು ತನ್ನದೇ ಆದ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಹಾಗೆಯೇ ನಿಮ್ಮ ಶ್ರಮವು ಸರಿಯಾದ ಸಮಯದಲ್ಲಿ ಖಂಡಿತವಾಗಿಯೂ ಫಲವನ್ನ ನೀಡುವಂತದ್ದನ್ನ ನೋಡ್ತೀರಾ. ಇಂದು ಆರ್ಥಿಕವಾಗಿ ಸಮೃದ್ಧಿಯ ದಿನವಾಗಿದೆ. ಹಣದ ಹರಿವು ಉತ್ತಮವಾಗಿದ್ದು, ಆಕಸ್ಮಿಕ ಧನ ಲಾಭದ ಯೋಗವಿದೆ. ವಿಲಾಸಿ ವಸ್ತುಗಳ ಖರೀದಿ ಅಥವಾ ಮನೆಯ ನವೀಕರಣಕ್ಕಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ವಾಹನ ಖರೀದಿಯ ಮಾತುಕತೆಗಳು ಕೂಡ ಯಶಸ್ವಿಯಾಗುವಂತಹ ದಿನ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ಇಂದಿನ ದಿವಸ ನೆಲೆಸುವಂತದ್ದು. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂತದ್ದು. ಅವರಿಂದ ಅನಿರೀಕ್ಷಿತ ಆದಂತಹ ಉಡುಗೊರೆ ಅಥವಾ ಶುಭ ಸುದ್ದಿಯನ್ನ ಕೇಳಬಹುದಾದಂತಹ ದಿನ. ಇನ್ನು ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆ ಮತ್ತು ಸಂತೋಷವನ್ನ ತರುವಂತಹ ದಿನವಾಗುವಂತದ್ದು. ಇನ್ನು ವೃತ್ತಿ ಜೀವನದಲ್ಲಿ ಇರುವವರಿಗೆ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಂತಹ ದಿನ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದ ಕಲಾತ್ಮಕ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ದೊಡ್ಡ ಮಟ್ಟದ ಯಶಸ್ಸು ಕೂಡ ಸಿಗುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಯಿಂದ ಲಾಭದಾಯಕ ಅವಕಾಶಗಳು ಸೃಷ್ಟಿಯಾಗಲಿವೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ವೃದ್ಧಿಯಾಗುವಂತಹ ದಿನ. ಬಾಕಿ ಇದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವಂತಹ ದಿನ. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರುವುದು ಕೂಡ ಒಳ್ಳೆಯದು. ಇನ್ನು ಶುಕ್ರವಾರವಾದ್ದರಿಂದ ಚರ್ಮದ ಅಲರ್ಜಿ ಅಥವಾ ಗಂಟಲಿಗೆ ಸಮಸ್ಯೆಯ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ನಿಯಮಿತ ವ್ಯಾಯಾಮ ಮತ್ತು ಸೌಂದರ್ಯವರ್ಧಕ ಚಿಕಿತ್ಸೆಗಳಿಗೆ ಇಂದು ಸೂಕ್ತವಾದಂತಹ ದಿನವಾಗುವಂತದ್ದು. ಇಂದು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅಂದ್ರೆ ಮಲ್ಲಿಗೆ ಆಗಿರಬಹುದು ಅಥವಾ ಬಿಳಿ ಕಮಲವನ್ನ ಅರ್ಪಿಸಬೇಕಾಗುತ್ತೆ. ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವಂತದ್ದು. ಇನ್ನು ಶುಕ್ರ ಮಂತ್ರ ಪಠಣವನ್ನ ಮಾಡಬೇಕಾಗುತ್ತೆ. ಓಂ ಶಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕು.
ಬಳಸಬೇಕಾಗುತ್ತೆ. ಇದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುವಂತದ್ದನ್ನ ಕಾಣ್ತೀರಾ. ಇನ್ನು ದಾನವನ್ನ ಮಾಡುವಂತದ್ದು ಹಸಿದವರಿಗೆ ಆಗಿರ್ಬೋದು ಅಥವಾ ನಿರ್ಗತಿಕರಿಗಾಗಿರ್ಬೋದು ಸ್ವಲ್ಪ ಸಕ್ಕರೆಯನ್ನ ಅಥವಾ ಹಾಲನ್ನ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ದಾನವಾಗಿ ಮಾಡುವ ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಬಣ್ಣದ ಬಳಕೆ ಇಂದು ಬಿಳಿ ಮತ್ತು ಕ್ರೀಮ್ ಅಥವಾ ಗುಲಾಬಿ ಬಣ್ಣದ ಉಡುಪುಗಳನ್ನ ಧರಿಸುವುದರಿಂದ ಅತ್ಯಂತ ಶುಭಪ್ರದವಾದಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರಿಗೆ ಪ್ರತಿಭೆ ನಿಮಗೊಂದು ದಾರಿಯನ್ನ ತೋರಿಸಬಹುದು, ಆದರೆ ಶಿಸ್ತು ಮತ್ತು ಪರಿಶ್ರಮ ಮಾತ್ರ ನಿಮ್ಮನ್ನ ಗುರಿಯತ್ತ ಕೊಂಡೊಯ್ಯುತ್ತದೆ. ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಯಶಸ್ಸಿನ ಮೆಟ್ಟಲುಗಳಾಗಿರುತ್ತವೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುವಂತಹ ದಿನ. ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ಅವಕಾಶ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಲೆದೂರಬಹುದು, ಆದ್ದರಿಂದ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಲಾಭದಾಯಕ ವಾರ್ತೆಗಳು ಕೂಡ ಬರುವಂತಹ ದಿನ. ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಕೂಡ ಸಿಗುವಂತದ್ದನ್ನ ನೋಡುವಂತಹ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಹಲವು ದಿನಗಳಿಂದ ಬರಬೇಕಾಗಿದ್ದಂತಹ ಹಣವು ಇಂದು ನಿಮ್ಮ ಕೈ ಸೇರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭವನ್ನ ನಿರೀಕ್ಷಿಸಬಹುದಾದಂತಹ ದಿನ. ಆದರೆ ಸುಖ ವಿಲಾಸದ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಬಜೆಟ್ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಅವಿವಾಹಿತರಿಗೆ ಇಷ್ಟ ಪಾತ್ರರ ಕಡೆಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ತೃಪ್ತಿಯನ್ನ ನೀಡುವಂತಹ ಸನ್ನಿವೇಶಗಳನ್ನ ಈ ದಿನ ನೀವು ನೋಡುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲವು ಸಿಗುವಂತಹದ್ದು. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆಯು ಕೂಡ ಕಾಡಬಹುದಾದಂತಹ ದಿನ. ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ನೆಮ್ಮದಿ ಸಿಗುವಂತದ್ದು. ಇನ್ನು ಆಹಾರ ಸೇವನೆಯಲ್ಲಿ ನಿಯಮಿತತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಆದಷ್ಟು ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ಬಳಸಿದರೆ ಆರೋಗ್ಯದಲ್ಲಿ ನೀವು ಚೇತರಿಕೆಯನ್ನ ನೋಡುವಂತದ್ದಾಗುತ್ತೆ. ಇನ್ನ ಬುಧ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನ ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಸಿದವರಿಗೆ ಸಿಹಿಯಾದಂತಹ ಹಾಲಿನ ಪದಾರ್ಥ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡುವುದು ಇದು ಜಾತಕದಲ್ಲಿನ ಶುಕ್ರನ ಬಲವನ್ನ ವೃದ್ಧಿಯಾಗಿಸುವಂತದ್ದು. ಇನ್ನು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ. ಇದು ನಿಮ್ಮ ಆರ್ಥಿಕ ಸಮೃದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ಬಳಸುವುದಾದರೆ 3 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಕಟಕ ರಾಶಿಯವರಿಗೆ ನದಿ ತನ್ನ ಹರಿವಿನ ಶಕ್ತಿಯಿಂದ ಕಲ್ಲನ್ನ ಕೊರೆಯುತ್ತದೆ. ಅದು ಕಲ್ಲಿನ ಶಕ್ತಿಗಿಂತ ನದಿಯ ನಿರಂತರ ಪ್ರಯತ್ನದ ಫಲವಾಗಿರುತ್ತದೆ. ಜೀವನದಲ್ಲಿ ಯಶಸ್ಸು ಎನ್ನುವುದು ಒಮ್ಮೆಲೆ ಸಿಗುವಂತಹ ವಸ್ತುವಲ್ಲ, ಅದು ನಿಮ್ಮ ಸತತ ಪ್ರಯತ್ನ ಮತ್ತು ತಾಳ್ಮೆಗೆ ಸಿಗುವಂತಹ ಉಡುಗೊರೆ. ಹರಿಯುವ ನೀರಿಗಾಗಿ ನಿಂತ ನೀರಾಗಬೇಡಿ. ಇಂದು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆಗಳ ಮೇಲೆ ಉತ್ತಮ ಆದಾಯ ಲಭಿಸಲಿದೆ. ಆದರೆ ಶುಕ್ರವಾರವಾದ್ದರಿಂದ ಐಷಾರಾಮಿ ವಸ್ತುಗಳ ಅಥವಾ ಗೃಹಾಲಂಕಾರಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಆದಷ್ಟು ಉಳಿತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ವೃದ್ಧಿಸಲಿದೆ. ನಿಮ್ಮ ಕ್ರಿಯಾಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಅಥವಾ ಮೇಲಾಧಿಕಾರಿಗಳಿಂದ ಬೆಂಬಲ ಕೂಡ ದೊರೆಯುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾದಂತಹ ದಿನವಾಗಿರಲಿದೆ. ವಿಶೇಷವಾಗಿ ದ್ರವ ಪದಾರ್ಥಗಳು ಅಥವಾ ಕಲಾತ್ಮಕ ವಸ್ತುಗಳ ವ್ಯವಹಾರದಲ್ಲಿರುವವರಿಗೆ ಹೆಚ್ಚಿನ ಪ್ರಗತಿಯು ಕೂಡ ಕಂಡುಬರುವಂತದ್ದು. ಇನ್ನು ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರಿಂದ ವಿಶೇಷ ಉಡುಗೊರೆ ಅಥವಾ ಸರ್ಪ್ರೈಸ್ ಅನ್ನ ನಿರೀಕ್ಷಿಸಬಹುದಾದಂತಹ ದಿನ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳು ಮಾತುಕತೆಯ ಮೂಲಕ ಬಗೆಹರಿಯುವಂತದ್ದು. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿಯು ಕೂಡ ಸಿಗುವಂತದ್ದನ್ನ ನೋಡುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾದಂತಹ ದಿನ. ಆದರೂ ಕೂಡ ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ತಣ್ಣನೆಯ ಪಾನೀಯಗಳ ಸೇವನೆಗಿಂತ ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದು ಬಹಳ ಉತ್ತಮವಾಗಿರುವಂತದ್ದು. ಇನ್ನು ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಸಂಗೀತವನ್ನ ಆಲಿಸಿ ಅಥವಾ ಧ್ಯಾನವನ್ನ ಮಾಡುವುದು ಕೂಡ ಉತ್ತಮವಾದುದು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದಿನ ದಿವಸ ಚಂದ್ರ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಓಂ ಶ್ರಾಂ ಶ್ರೀಂ ಶೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ಶಾಂತಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಸೇವೆಯ
ಕ್ರಿಯೆಯ ಮೂಲಕ ಪುಣ್ಯವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಸಿದವರಿಗಾಗಿರ್ಬೋದು ಅಥವಾ ನಿರ್ಗತಿಕರಿಗಾಗಿರ್ಬೋದು ಸ್ವಲ್ಪ ಹಾಲನ್ನ ಅಥವಾ ಹಾಲಿನಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ. ಇದು ಜಾತಕದಲ್ಲಿನ ಚಂದ್ರನ ಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಲಕ್ಷ್ಮಿಯ ಆರಾಧನೆ ಶುಕ್ರವಾರ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನ, ಮಲ್ಲಿಗೆ ಅಥವಾ ಬಿಳಿ ಕಮಲವನ್ನ ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಸಮೃದ್ಧಿ ಕೂಡ ಉಂಟಾಗುವಂತದ್ದನ್ನ ನೋಡ್ತೀರ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ನೀಲಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಅತ್ಯಂತ ಶುಭದಾಯಕವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರು, ಸಿಂಹವು ಹಸಿದ್ದರೂ ಕೂಡ ಹುಲ್ಲನ್ನ ತಿನ್ನುವುದಿಲ್ಲ. ಹಾಗೆಯೇ ನಿಮ್ಮ ಗುರಿ ಎಷ್ಟೇ ಕಷ್ಟಕರವಾಗಿದ್ದರೂ ಕೂಡ ನಿಮ್ಮ ತತ್ವಗಳನ್ನ ಬಿಟ್ಟುಕೊಡಬೇಡಿ. ಸಂಕಷ್ಟಗಳು ನಿಮ್ಮನ್ನ ಪರೀಕ್ಷಿಸುತ್ತವೆಯೇ ಹೊರತು ಸೋಲಿಸುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಮುದ್ರೆಯಾಗುವಂತದ್ದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಂತಹ ಕೆಲಸಗಳು ಅಥವಾ ಉನ್ನತ ಅಧಿಕಾರಿಗಳ ಭೇಟಿಯಿಂದ ಧನಾತ್ಮಕ ಫಲಿತಾಂಶ ದೊರೆಯುವಂತಹ ದಿನ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ದಿನವಾಗಿದ್ದು ಹೊಸ ಯೋಜನೆಗಳನ್ನ ಆರಂಭಿಸಲು ಒಳ್ಳೆಯ ಸಮಯ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದ ನಿರೀಕ್ಷೆಯೂ ಕೂಡ ಮಾಡಬಹುದಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುವಿರಿ. ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಮನೆಯವರೊಂದಿಗೆ ಚರ್ಚೆಯನ್ನ ನಡೆಸುವಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕಬೇಕಾಗುತ್ತೆ. ಉಳಿತಾಯದ ಕಡೆಗೆ ಗಮನವನ್ನ ಹರಿಸುವುದು ಭವಿಷ್ಯದ ದೃಷ್ಟಿಯಿಂದ ಉತ್ತಮವಾದುದು. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನ ನೋಡುವಂತಹ ದಿನ. ಪೋಷಕರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೇರಳವಾಗಿರುವಂತದ್ದು. ಇನ್ನು ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ ಆಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯದ ಬಗ್ಗೆ ಅತಿಯಾದಂತಹ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಉದರ ಸಂಬಂಧಿ ಅಂದ್ರೆ ಹೊಟ್ಟೆಗೆ ಸಮಸ್ಯೆ ಅಥವಾ ಅತಿಯಾದ ಉಷ್ಣತೆಯಿಂದಾಗಿ ಸುಸ್ತು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಯೋಗಾಭ್ಯಾಸಕ್ಕೆ ಆದ್ಯತೆಯನ್ನ ಈ ದಿನ ನೀವು ನೀಡಲೇಬೇಕಾಗುತ್ತೆ. ಇನ್ನು ಸೂರ್ಯನ ಆರಾಧನೆಯನ್ನ ಮಾಡಬೇಕು. ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ, ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಗೌರವ ಮತ್ತು ಪ್ರಭಾವವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ. ಇಂದು ಶುಕ್ರವಾರವಾಗಿರುವುದರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆಯಾಗಿ ಕೆಲಸದಲ್ಲಿ ಜಯವನ್ನ ತಂದುಕೊಡುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಆದಿತ್ಯ ಹೃದಯ ಪಠಣೆಯನ್ನ ಮಾಡಬೇಕಾಗುತ್ತೆ. ಸಂಕಷ್ಟಗಳನ್ನ ಮೆಟ್ಟಿ ನಿಲ್ಲಲು ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಧರ್ಮ ಕಾರ್ಯಗಳನ್ನ ಮಾಡುವಂತದ್ದು. ಹಸಿದವರಿಗಾಗಿರ್ಬೋದು ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಬೆಲ್ಲ ಮತ್ತು ಅಕ್ಕಿಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ನಿಮಗೆ ಯಶಸ್ಸನ್ನ ತಂದು ಕೊಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯವನ್ನ ಪಡೆದುಕೊಳ್ಳುತ್ತೀರಾ ಈ ದಿನ ನೀವು. ಕನ್ಯಾ ರಾಶಿ. ಕನ್ಯಾ ರಾಶಿಯವರೇ, ಪರಿಪೂರ್ಣತೆ ಎನ್ನುವುದು ಕೇವಲ ಒಂದು ಗುರಿಯಲ್ಲ, ಅದು ನಿಮ್ಮ ದೈನಂದಿನ ಶ್ರದ್ಧೆಯ ಫಲ. ನಿಮ್ಮ ಕೆಲಸದಲ್ಲಿ ನೀವು ತೋರುವ ಶಿಸ್ತು ಮತ್ತು ಪ್ರಾಮಾಣಿಕತೆಯೇ ನಿಮ್ಮ ಯಶಸ್ಸಿನ ಮೆಟ್ಟಲುಗಳಾಗುವಂತದ್ದು. ಸಣ್ಣ ಸಣ್ಣ ಸುಧಾರಣೆಗಳೇ ಮುಂದೆ ದೊಡ್ಡ ವಿಜಯಕ್ಕೆ ಹಾದಿಯಾಗುತ್ತವೆ ಎಂಬುದನ್ನ ಮರೆಯೋ ಹಾಗಿಲ್ಲ ನೀವು. ಇಂದು ಆರ್ಥಿಕವಾಗಿ ನಿಮಗೆ ಅದೃಷ್ಟವಾದಂತಹ ದಿನ. ಹಠಾತ್ ಧನ ಲಾಭದ ಯೋಗವಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ನಿಮ್ಮ ಕೈ ಸೇರುವಂತಹ ದಿನ. ಆದರೆ ಶುಕ್ರವಾರವಾಗಿರುವುದರಿಂದ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣ ವ್ಯಯವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಆದಷ್ಟು ಉಳಿತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣುವಂತಹ ದಿನ. ನಿಮ್ಮ ಕಾರ್ಯದಕ್ಷತೆ ಮತ್ತು ನಿಖರತೆಯನ್ನ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತದ್ದು. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಉತ್ತಮ ಲಾಭ ಕೂಡ ದೊರೆಯುವಂತಹ ಸೂಚನೆ ಹೆಚ್ಚಾಗಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕೂಡ ನೆಲೆಸಲುವಂತದ್ದು. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ನಿಮ್ಮ ಯೋಜನೆಗಳಿಗೆ ಅವರ ಸಂಪೂರ್ಣ ಬೆಂಬಲ ದೊರೆಯಲಿದೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದನ್ನ ನೋಡ್ತೀರಾ. ಇನ್ನು ಮಿತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಭೋಜನ ಕೂಟದ ಸಂಭವವು ಕೂಡ ಇರುವಂತದ್ದನ್ನ ಕಾಣುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ಶುಭವಾದಂತಹ ದಿನ. ಮಾನಸಿಕವಾಗಿ ಉತ್ಸಾಹದಿಂದ ಇರುವಂತಹ ದಿನ. ಆದರೂ ಕೂಡ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡುವುದು ಮತ್ತು ರಾತ್ರಿ ವೇಳೆ ಹೆಚ್ಚಿನ ಸಮಯ ಜಾಗರಣೆ ಮಾಡುವುದರು ನಿಮ್ಮ ದೈಹಿಕ ಸಮತೋಲನಕ್ಕೆ ಸಹಕಾರಿಯಾಗುವಂತಹ ಕಾರ್ಯವನ್ನ ನೋಡುವಂತದ್ದಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಬುಧ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ನೀವು ಜಪಿಸಬೇಕಾಗುತ್ತೆ. ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗುವಂತದ್ದು. ಇನ್ನು ದಾನವನ್ನ ಮಾಡುವಂತದ್ದು. ನಿರ್ಗತಿಕರಿಗಾಗಿರಬಹುದು ಅಥವಾ ಹಸಿದವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಜಾತಕದಲ್ಲಿನ ಶುಕ್ರನ ಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಪಕ್ಷಿಯ ಸೇವೆಯನ್ನ ಮಾಡುವಂತದ್ದು.
ಹಕ್ಕಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯಂತ ಸಹಕಾರಿಯಾಗುವಂಥದ್ದು. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶುಕ್ರವಾರದ ಅಂಗವಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಇದು ಆರ್ಥಿಕ ಅಭಿವೃದ್ಧಿಗೆ ದಾರಿಯಾಗುವಂತಹ ಕಾರ್ಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಲೇಬೇಕಾಗುತ್ತೆ. ತುಲಾ ರಾಶಿಯವರಿಗೆ ಜೀವನ ಎಂಬುದು ಒಂದು ಸುಂದರವಾದ ತಕ್ಕಡಿ ಇದ್ದಂತೆ. ನಾವು ಎಷ್ಟು ಪ್ರೀತಿ ಮತ್ತು ತಾಳ್ಮೆಯನ್ನ ನೀಡುತ್ತೇವೆಯೋ ಅಷ್ಟೇ ಸುಖ ಮತ್ತು ಸಮೃದ್ಧಿ ನಮಗೆ ಮರಳಿ ಸಿಗುತ್ತದೆ. ನಿಮ್ಮ ಮೌಲ್ಯಗಳನ್ನ ಎಂದಿಗೂ ಕೂಡ ಬಿಟ್ಟುಕೊಡಬೇಡಿ, ಏಕೆಂದರೆ ಅವೇ ನಿಮ್ಮ ನಿಜವಾದಂತಹ ಆಸ್ತಿ. ನೀವು ಸಮತೋಲನದ ಸಂಕೇತ. ಇಂದು ಯಾವುದೇ ಗೊಂದಲ ಎದುರಾದರೂ ಕೂಡ ನಿಮ್ಮ ಶಾಂತ ಸ್ವಭಾವದಿಂದ ಅದನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಿಮಗಿರುವಂತದ್ದು. ನಿಮ್ಮ ಮೇಲಿನ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಗುಟ್ಟು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಮತೋಲಿನ ನಿರ್ಧಾರಗಳಿಗೆ ಹೆಚ್ಚಿನ ಬೆಲೆ ಸಿಗುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವಂತದ್ದನ್ನ ಕಾಣುವಂತಹ ದಿನ. ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿದ್ದು ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರನ್ನ ತಲುಪಲು ಒಳ್ಳೆಯ ಸಮಯ. ಸೌಂದರ್ಯವರ್ಧಕ ಬಟ್ಟೆ ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಹೆಚ್ಚಿನ ಪ್ರಗತಿಯು ಕೂಡ ಕಂಡುಬರುವಂತದ್ದನ್ನ ನೋಡುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯಾದಂತಹ ದಿನ. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯನ್ನ ಕೇಳುವಂತದ್ದು. ಹಣಕಾಸಿನ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮವಾದಂತಹ ಸಮಯ. ಆದರೆ ಸುಖಭೋಗದ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸಂಜೆಯ ವೇಳೆಗೆ ಅನಿರೀಕ್ಷಿತ ಧನಲಾಭದ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಅವರಿಂದ ಬೆಲೆ ಬಾಳುವ ಉಡುಗೊರೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತಹ ದಿನ. ಇನ್ನು ಹಳೆಯ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಸಿಗುವಂತದ್ದನ್ನ ಕಾಣುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕೂಡ ಬಾಧಿಸಬಹುದಾದಂತಹ ದಿನ. ಶುದ್ಧವಾದ ನೀರು ಮತ್ತು ಮನೆಯ ಆಹಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಉದ್ಯಾನವನದಲ್ಲಿ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಕಳೆಯುವುದು ಕೂಡ ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಪರಿಹಾರವಾಗಿ ಮಾಡುವುದಾದರೆ ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದಂತಹ ಸಿಹಿಯನ್ನ ನೈವೇದ್ಯವಾಗಿ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಸಮೃದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನು ಶ್ರೀ ಸೂಕ್ತವನ್ನ ಪಠಿಸಬೇಕಾಗುತ್ತೆ. ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಿ. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ನಿರ್ಗತಿಕರಿಗೆ ಅಥವಾ ಪುಣ್ಯ ಸ್ತ್ರೀಯರಿಗೆ ಬಿಳಿ ಬಣ್ಣದ ವಸ್ತುಗಳನ್ನ ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತುವನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಪರಿಮಳ ದ್ರವ್ಯವನ್ನ ಬಳಸುವಂತದ್ದು. ಇಂದು ಸುಗಂಧ ದ್ರವ್ಯ ಆಗಿರಬಹುದು ಅಥವಾ ಸೆಂಟ್ ಕೂಡ ಬಳಸುವುದು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆಯನ್ನ ಹೆಚ್ಚಿಸುತ್ತದೆ ಮತ್ತು ಶುಕ್ರನ ಬಲವನ್ನ ಕೂಡ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ನೀವು ಅಂದುಕೊಂಡಿದ್ದನ್ನ ಸಾಧಿಸುವವರೆಗೆ ಮಿಶ್ರಮಿಸದ ಸ್ವಭಾವದವರು. ಆಳವಾದ ಸಮುದ್ರದಲ್ಲಿ ಮುತ್ತು ಸಿಗಬೇಕಾದರೆ ಮುಳುಗಲೇಬೇಕು. ಹಾಗೆಯೇ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗಬೇಕಾದರೆ ಸವಾಲುಗಳನ್ನ ಎದುರಿಸಲೇಬೇಕು. ವೃಶ್ಚಿಕ ರಾಶಿಯವರ ಛಲವು ಕಲ್ಲನ್ನು ಕರಗಿಸುವಂತಹ ಶಕ್ತಿಯನ್ನ ಹೊಂದಿದೆ. ಇಂದು ನಿಮ್ಮ ದಾರಿಯಲ್ಲಿ ಕಲ್ಲುಗಳಿರಬಹುದು, ಆದರೆ ಅವುಗಳನ್ನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಗುರಿಯನ್ನ ತಲುಪುವಂತಹ ಜವಾಬ್ದಾರಿ ನಿಮ್ಮದಾಗುವಂತದ್ದು. ಇಂದು ಉದ್ಯೋಗದಲ್ಲಿ ನಿಮಗೆ ಮಿಶ್ರ ಫಲಿತಾಂಶಗಳನ್ನ ಕಾಣುವಂತಹ ದಿನ. ಕೆಲಸದ ಸ್ಥಳದಲ್ಲಿ ಕೆಲವು ಗುಪ್ತ ಶತ್ರುಗಳು ಕಾಟ ಬರಬಹುದು, ಆದ್ದರಿಂದ ನಿಮ್ಮ ಯೋಜನೆಗಳನ್ನ ಗೌಪ್ಯವಾಗಿಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವೂ ಕೂಡ ಸಿಗುವಂತಹ ದಿನ. ಕಬ್ಬಿಣ ಅಥವಾ ರಾಸಾಯನಿಕ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವವರಿಗೆ ಇಂದು ಹೆಚ್ಚಿನ ಪ್ರಗತಿಯು ಕೂಡ ಕಂಡು ಬರುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ವಲ್ಪ ಸಬಲರಾಗುತ್ತೀರಿ. ಬರಬೇಕಾಗಿದ್ದಂತಹ ಹಣದ ಹರಿವು ಕೂಡ ಸುಗಮವಾಗಲಿದೆ. ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಹಠಾತ್ ಖರ್ಚುಗಳು ಕೂಡ ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿ ಒಂದು ಹೆಜ್ಜೆಯನ್ನ ಮುಂದಿಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ಸಿಟ್ಟಿನ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಸಂಗಾತಿಯ ಜೊತೆ ಸಮಯವನ್ನ ಕಳೆಯಲು ಪ್ರಯತ್ನವನ್ನ ಮಾಡಬೇಕು. ಅವರ ಸಲಹೆಯು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುವಂತದ್ದು. ಅವಿವಾಹಿತರಿಗೆ ದೂರದ ಸಂಬಂಧಗಳಿಂದ ವಿವಾಹದ ಮಾತುಕತೆಗಳು ಕೂಡ ಶುರುವಾಗಬಹುದಾದಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ ಮತ್ತು ಹೆಚ್ಚಿನ ಕಾಳಜಿಯು ಕೂಡ ಅಗತ್ಯವಾಗಿರುವಂತದ್ದು. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆ ಆಗಿರಬಹುದು ಅಥವಾ ರಕ್ತದೊತ್ತಡ ಕೂಡ ಏರುಪೇರು ಆಗುವಂತಹ ಉಂಟಾಗಬಹುದಾದಂತಹ ಸನ್ನಿವೇಶವನ್ನ ನೋಡುವಂತದ್ದು. ಆದಷ್ಟು ಹೊರಗಿನ ಆಹಾರ ಸೇವನೆ ಮಾಡಬೇಡಿ ಮತ್ತು ನಿಯಮಿತವಾಗಿ ಯೋಗಾಭ್ಯಾಸವನ್ನ ಮಾಡುವುದು ಕೂಡ ತುಂಬಾ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಹನುಮಾನ್ ಚಾಲಿಸವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು
ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದು ನಿಮ್ಮ ಮಾನಸಿಕ ಧೈರ್ಯವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶುಕ್ರವಾರವಾಗಿರುವುದರಿಂದ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸಿ ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ. ಇನ್ನು ಮಂಗಳ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ದಾನವನ್ನ ಮಾಡುವಂತದ್ದು. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಕೆಂಪು ಬಣ್ಣದ ಧಾನ್ಯವನ್ನ ಅಂದ್ರೆ ಮಸೂರ್ ದಾಲ್ ಅನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ನೀವು ಈ ದಿನ ಬಳಸಬೇಕಾಗುತ್ತೆ. ಧನುರಾಶಿಯವರು ನೀವು ಗುರಿಕಾರರು. ನಿಮ್ಮ ಏಕಾಗ್ರತೆ ಮತ್ತು ದೃಢ ನಿಶ್ಚಯವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವಂತದ್ದು. ಗುರಿಯನ್ನ ತಲುಪುವ ಹಾದಿಯಲ್ಲಿ ಸಣ್ಣ ಸೋಲುಗಳು ಎದುರಾದರೆ ಎದೆಗುಂದಬೇಡಿ. ಬಿಲ್ಲುಗಾರನು ಬಾಣವನ್ನ ಮುಂದೆ ಎಸೆಯಲು ಮೊದಲು ಅದನ್ನ ಹಿಂದೆ ಎಳೆಯಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ಹಿನ್ನಡೆಗಳಾಗುತ್ತಿದ್ದರೆ ಅದು ನೀವು ವೇಗವಾಗಿ ಮುನ್ನುಗ್ಗಲು ಪ್ರಕೃತಿ ನೀಡುತ್ತಿರುವಂತಹ ಅವಕಾಶ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೂಡ ದೊರೆಯುವಂತದ್ದು. ಆದರೂ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗುವಂತಹ ಸಂಭವವಿದೆ. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆಯು ಕೂಡ ಹೆಚ್ಚಿರುವಂತದ್ದು. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಒಳ್ಳೆಯ ಸಮಯ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರ ಸಂಪರ್ಕದಿಂದ ಲಾಭದಾಯಕ ಬದಲಾವಣೆಗಳು ಕೂಡ ಕಂಡು ಬರುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ಕಾಯ್ದುಕೊಂಡು ಹೋಗಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುವಂತಹ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಒಂದು ಸಣ್ಣ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರುವುದರಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಕೂಡ ವೃದ್ಧಿಸುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಮಟ್ಟದ ದೈಹಿಕ ಆಯಾಸವಾಗಬಹುದು. ಪೌಷ್ಟಿಕ ಆಹಾರದ ಕಡೆ ಗಮನವನ್ನ ಕೊಡಬೇಕು ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು, ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುವಂತದ್ದನ್ನ ಈ ದಿನ ನೀವು ಕಾಣ್ತೀರಾ. ಇನ್ನು ಲಕ್ಷ್ಮಿಯ ದೇವಿಯ ಆರಾಧನೆಯನ್ನ ಮಾಡುವಂತದ್ದು. ಇಂದು ಶುಕ್ರವಾರವಾಗಿರುವುದರಿಂದ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಸ್ಥಿರತೆಯನ್ನ ನೀಡುವಂತದ್ದು ನಿಮಗೆ. ಇನ್ನು ಗುರುವಿನ ಸ್ಮರಣೆಯನ್ನ ಮಾಡುವಂತದ್ದು. ನಿಮ್ಮ ಕುಲದೇವರಾಗಿರಬಹುದು ಅಥವಾ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಕೂಡ ಜಯವನ್ನ ನೀವು ಕಾಣುವಂತದ್ದಾಗುತ್ತೆ. ಇನ್ನ ಇಂದು ತಿಳಿ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಅಥವಾ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳುವುದು ಕೂಡ ಒಳ್ಳೆಯ ಶುಭ ಫಲವನ್ನ ನೀಡುವಂತದ್ದು. ಇನ್ನ ಜಪವನ್ನ ಮಾಡಬೇಕಾಗುತ್ತೆ. ಓಂ ಬೃಹಸ್ಪತಿ ಏ ನಮಃ ಎಂಬ ಮಂತ್ರವನ್ನ ಕನಿಷ್ಠ ಬಾರಿ 21 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಲೇಬೇಕಾಗುತ್ತೆ. ಮಕರ ರಾಶಿಯವರ ಯಶಸ್ಸಿನ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಾಮಾನ್ಯ. ಆದರೆ ಆ ಅಡೆತಡೆಗಳನ್ನೇ ಏಣಿಯ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳುವವನೇ ನಿಜವಾದಂತಹ ವಿಜೇತ. ನಿಮ್ಮ ದೃಢ ನಿಶ್ಚಯವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಗುರಿ ಮುಟ್ಟುವವರೆಗೆ ವಿರಮಿಸಬೇಡಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನ. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನ ಮೆಚ್ಚಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸೂಚನೆ ಇದೆ. ಕಬ್ಬಿಣ, ಯಂತ್ರೋಪಕರಣ ಅಥವಾ ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಂದು ವಿಶೇಷ ಪ್ರಗತಿ ಕಂಡು ಬರಲಿದೆ. ಇನ್ನು ಆರ್ಥಿಕವಾಗಿ ಸ್ಥಿರವಾದಂತಹ ದಿನವನ್ನ ಕಾಣುವಂತದ್ದು. ಆದಾಯದ ಹರಿವು ಕೂಡ ಉತ್ತಮವಾಗಿದ್ದರೂ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಹಣ ಹೂಡುವ ಮೊದಲು ಸರಿಯಾಗಿ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಸಂಜೆಯ ವೇಳೆಗೆ ಆಕಸ್ಮಿಕ ಧನಲಾಭದ ಯೋಗವು ಕೂಡ ಇರುವಂತದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದಾದಂತಹ ದಿನ. ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಸಮಸ್ಯೆ ಕೂಡ ಬಗೆಹರಿಯುವಂತದ್ದು. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ನೀಡಲಿದೆ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣವನ್ನ ನೆಲೆಸಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲವನ್ನ ಕಾಣುವಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಮಟ್ಟದ ಶೀತ ಅಥವಾ ಕೆಮ್ಮು ಬಾಧಿಸಬಹುದು. ಆದ್ದರಿಂದ ನಿಯಮಿತ ಯೋಗಾಭ್ಯಾಸ ಮತ್ತು ವಿಶ್ರಾಂತಿಗೆ ಆದಷ್ಟು ನೀವು ಆದ್ಯತೆಯನ್ನ ನೀಡಬೇಕಾಗುತ್ತೆ ಇಂದಿನ ದಿವಸ. ಇನ್ನು
ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಶನಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡುವಂತದ್ದು. ಸೂರ್ಯೋಸ್ತದ ನಂತರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇದರಿಂದ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳು ನಿವಾರಣೆಯಾಗುವಂತದ್ದನ್ನ ನೀವು ನೋಡುವಂತಹ ಕಾಲ. ಇನ್ನು ದಾನವನ್ನ ಮಾಡಬೇಕಾಗುತ್ತೆ. ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನವನ್ನ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ದಾನ ಮಾಡುವುದು ಮಕರ ರಾಶಿಯವರಿಗೆ ಶ್ರೇಯಸ್ಕರವಾದುದು. ಇನ್ನು ಮಂತ್ರವನ್ನ ಜಪನವನ್ನ ಮಾಡಬೇಕಾಗುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ ಬಾರಿ 21 ಬಾರಿ ನೀವು ಪಠಣೆ ಮಾಡಿದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುವಂತದ್ದಾಗುತ್ತೆ. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಶುಕ್ರವಾರದ ಪ್ರಯುಕ್ತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ. ಇದು ಆರ್ಥಿಕ ಸಮೃದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟವನ್ನ ಈ ದಿನ ನೀವು ಖಂಡಿತವಾಗಿ ಕಾಣ್ತೀರಾ. ಕುಂಭರಾಶಿಯವರು ನೀವು ಮಾನವೀಯ ಮೌಲ್ಯಗಳಿಗೆ ಒತ್ತನ್ನ ನೀಡುವವರು. ಗಡಿಯಾರದ ಮುಳ್ಳುಗಳನ್ನ ನಾವು ನಿಯಂತ್ರಿಸಲಾರೆವು, ಆದರೆ ನಮ್ಮ ಸಮಯವನ್ನ ಹೇಗೆ ಬಳಸಿಕೊಳ್ಳಬೇಕು ಎಂಬುದು ನಮ್ಮ ಕೈಯಲ್ಲಿರುವಂತದ್ದು. ಸಮುದ್ರದ ಅಲೆಗಳು ದಡಕ್ಕೆ ಬಂದು ಮರಳಬಹುದು, ಆದರೆ ಅವು ಬಿಟ್ಟು ಹೋಗುವ ಶಕ್ತಿ ನಿಮ್ಮಲ್ಲಿರುವಂತಹ ಧೈರ್ಯದಷ್ಟೇ ಮೌಲ್ಯಯುತವಾದುದು. ಇಂದು ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ, ಬದಲಾಗಿ ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಹಣಕಾಸಿನ ಹರಿವು ಸ್ಥಿರವಾಗಲಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಆಲೋಚಿಸುತ್ತಿದ್ದರೆ ಇಂದು ಶುಭ ಸುದ್ದಿಯನ್ನ ನಿರೀಕ್ಷಿಸಬಹುದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವೂ ಕೂಡ ದೊರೆಯಲಿದೆ. ಆದರೂ ಶನಿ ದೃಷ್ಟಿಯ ಪ್ರಭಾವ ಇರುವುದರಿಂದ ಅನಗತ್ಯ ವೈಭವದ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರಲಿದ್ದು ಅವರ ಸಲಹೆಯು ವೃತ್ತಿ ಜೀವನದಲ್ಲಿ ಸಹಕಾರಿಯಾಗಲಿದೆ. ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ತರುವಂತಹ ದಿನ. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ಬೆಂಬಲ ಸಿಗುವಂತಹ ದಿನ. ಇನ್ನು ಉದ್ಯೋಗದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕೂಡ ಕಂಡು ಬರುವಂತಹ ದಿನ. ನಿಮ್ಮ ದೀರ್ಘಕಾಲದ ಯೋಜನೆಯೊಂದು ಕಾರ್ಯರೂಪಕ್ಕೆ ಬರಲು ಇದು ಒಳ್ಳೆಯ ಅವಕಾಶ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಲಾಭದ ಪ್ರಮಾಣ ಕೂಡ ಹೆಚ್ಚಾಗಲಿದ್ದು ಹೊಸ ಪಾಲುದಾರಿಕೆ ವ್ಯವಹಾರಗಳಿಗೆ ಉತ್ತಮ ಅವಕಾಶಗಳು ಕೂಡ ಲಭಿಸುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಸಾಧಾರಣವಾದಂತಹ ದಿನ. ವಾಯುದೋಷ ಅಥವಾ ಕೀಲು ನೋವಿನ ಸಮಸ್ಯೆ ಕೂಡ ಸ್ವಲ್ಪ ಬಾಧಿಸಬಹುದಾದಂತಹ ದಿನ. ಮಾನಸಿಕ ಪ್ರಶಾಂತತೆಗಾಗಿ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ರಾತ್ರಿ ಲಘು ಆಹಾರ ಸೇವನೆ ಮಾಡುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಶನಿ ಮತ್ತು ಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಶುಕ್ರವಾರವಾಗಿರುವುದರಿಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಕ್ಕರೆಯನ್ನ ಅರ್ಪಿಸಬೇಕಾಗುತ್ತೆ. ಜೊತೆಗೆ ಮನೆಯಲ್ಲಿ ಶನಿ ದೇವರ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಕೂಡ ತುಂಬಾ ಶ್ರೇಯಸ್ಕರವಾದಂತದ್ದು. ಇನ್ನು ಸಾಧ್ಯವಾದರೆ ಶಮಿ ವೃಕ್ಷಕ್ಕೆ ನೀರುಣಿಸಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಪಡೆದುಕೊಳ್ಳುವಂತದ್ದು. ಹಸಿದಂತಹ ಕಾಗೆಗಳಿಗೆ ಅಥವಾ ಕಪ್ಪು ನಾಯಿಗಳಿಗೆ ಸ್ವಲ್ಪ ಆಹಾರವನ್ನ ನೀಡುವುದು ಕೂಡ ಅತ್ಯಂತ ಶುಭಪ್ರದವಾದಂತವಾದದ್ದು. ಇನ್ನು ಮಂತ್ರ ಪಠಣೆಯನ್ನ ಮಾಡಬೇಕಾದದ್ದು. ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಇಂದು ನೀಲಿ ಅಥವಾ ಬಿಳಿ ಬಣ್ಣದ ಉಡುಪಿಗೆ ಆದಷ್ಟು ಆದ್ಯತೆಯನ್ನ ನೀಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರು ನದಿ ತನ್ನ ಹರಿವನ್ನ ನಿಲ್ಲಿಸಿದರೆ ಅದು ಕೆರೆಯಾಗುತ್ತದೆ. ಹರಿಯುತ್ತಿದ್ದರೆ ಮಾತ್ರ ಅದು ಸಮುದ್ರವನ್ನ ಸೇರಲು ಸಾಧ್ಯ. ನಿಮ್ಮ ಕನಸುಗಳ ಹರಿವು ನಿರಂತರವಾಗಿರಲಿ, ಏಕೆಂದರೆ ಪ್ರಯತ್ನ ನಿಲ್ಲಿಸಿದ ದಿನವೇ ಸೋಲು ನಿಮ್ಮನ್ನ ಆವರಿಸುತ್ತದೆ. ನಿಮ್ಮ ಶಾಂತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಇಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸುವುದು ಅವಶ್ಯಕ. ನೀರಿನಿಂದ ಹರಡುವಂತಹ ಸೋಂಕು ಅಥವಾ ಕಾಲಿನ ನೋವು ಬಾಧಿಸಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ತಾಜಾ ಹಣ್ಣಿನ ರಸವನ್ನ ಸೇವಿಸುವುದು ಕೂಡ ಉತ್ತಮವಾದುದು. ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂತಹ ದಿನ. ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಯಶಸ್ಸು ಕೂಡ ಸಿಗುವಂತದ್ದು. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದ್ದು ಮನೆಯಲ್ಲಿ ಸಂತೋಷದ ಕ್ಷಣಗಳನ್ನ ಕಳೆಯುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇಂದು ಸಮೃದ್ಧಿಯಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವೂ ಕೂಡ ದೊರೆಯುವಂತದ್ದು. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ಕೂಡ ಯಶಸ್ವಿಯಾಗುವಂತದ್ದು. ಆದರೆ ಹಣದ ವ್ಯವಹಾರದಲ್ಲಿ ಅಪರಿಚಿತರತನ್ನ ಅತಿಯಾಗಿ ನಂಬಬೇಡಿ. ಸಂಜೆಯ ವೇಳೆಗೆ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನು ಉದ್ಯೋಗದ ಸ್ಥಳದಲ್ಲಿ ಇಂದು ಶುಭ ಫಲಗಳನ್ನ ಕಾಣುವಂತಹ ದಿನ. ನಿಮ್ಮ ಕ್ರಿಯಾಶೀಲ ಯೋಜನೆಗಳಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಕೂಡ ಸಿಗುವಂತದ್ದನ್ನ ನೋಡುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ
ಹೊಸ ವ್ಯವಹಾರದ ಆಫರ್ ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಕಾಣುವಂತಹ ದಿನ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಪ್ರಗತಿ ಕೂಡ ಕಂಡು ಬರುವಂತದ್ದನ್ನ ನೋಡುವಂತಹ ದಿನ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಗುರುವಿನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಕುಲುಗುರುಗಳನ್ನ ಅಥವಾ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ದೀಪವನ್ನು ಹಚ್ಚಬೇಕಾಗುತ್ತೆ. ಓಂ ಬೃಹಸ್ಪತಿ ಏ ನಮಃ ಮಂತ್ರವನ್ನ 21 ಬಾರಿ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ದಾನವನ್ನ ಮಾಡುವಂತದ್ದು, ಹಸಿದವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲನ್ನ ದಾನವಾಗಿ ಮಾಡಿ. ಇದು ಜಾತಕದಲ್ಲಿ ಚಂದ್ರನ ಬಲವನ್ನ ಹೆಚ್ಚಿಸಿ ಮಾನಸಿಕ ನೆಮ್ಮದಿಯನ್ನ ನೀಡುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಇಂದು ನಿಮ್ಮ ಉಡುಗೆಯಲ್ಲಿ ತಿಳಿ, ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನ ನೀಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡುವಂತದ್ದು. ಇಂದು ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಕೆಯನ್ನ ಮಾಡಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುವಂತದ್ದನ್ನ ಈ ದಿನ ನೀವು ನೋಡುತ್ತೀರಾ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.